ಯೂಶ್ವಲಿ ನಾವು ರಿಯಾಲಿಟಿ ಶೋಸಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಎಂಟರ್ಟೈನ್ಮೆಂಟ್, ಕಾಮಿಡಿ, ಸ್ವಲ್ಪ ಆ್ಯಕ್ಷನ್ಸ್. ಆದರೆ ಇದೊಂದು ರಿಯಾಲಿಟಿ ಶೋ ಅಲ್ಲಿ ಫ್ಯಾಮಿಲಿ ಫೈಟ್ಸ್, ಫ್ಯಾಮಿಲಿ ಅಫೇರ್ಸ್ ಹೋಗಿ ಒಂದು ಕ್ರಿಮಿನಲ್ ಕೇಸ್ಗೆ ಟರ್ನ್ ಆಗುತ್ತೆ. ಒಂದು ಅನ್ಮ್ಯಾರಿಡ್ ಕಪಲ್ಸ್, ಹುಡುಗಿ 17 ವರ್ಷ, ಮನೆ ಬಿಟ್ಟು ಓಡೋಗಿರ್ತಾಳೆ. 30-35 ದಿನ 40 ದಿನ ಆಗಿರುತ್ತೆ, ಕಾಣಿಸ್ತಾ ಇರಲ್ಲ ಹುಡುಗಿ. ಸೊ ಇದೊಂದು ಕೇಸ್ ಬರುತ್ತೆ ಟೆಲಿವಿಷನ್ ಶೋಗೆ, ರಿಯಾಲಿಟಿ ಶೋಗೆ. ಸೊ ಅಲ್ಲಿ ಎಲ್ಲರೂ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಹೋಸ್ಟ್ ಆಗಿರೋರು ಇಬ್ಬರನ್ನು, ಆ ಹುಡುಗಿಯವರ ತಂದೆ ತಾಯಿನ ಕೂರಿಸಿ, ಹುಡುಗ ಅವರ ತಂದೆ ತಾಯಿನ ಕೂರಿಸಿ ಕ್ವೆಶನ್ಸ್ ಮಾಡ್ತಾ ಇರ್ತಾರೆ. ಹುಡುಗಿಯವರ ತಂದೆ ತಾಯಿಯಿಂದ ತುಂಬ ಕಷ್ಟ, ತುಂಬ ಪ್ರಾಬ್ಲಮ್ಸ್. ಆ್ಯಂಡ್ ಇದೇ ಹುಡುಗನ ಜೊತೆ ಹೋಗಿರೋದು ಅವ್ರಿಗೆ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ. ಅವರು ಹೋಸ್ಟ್ ಮುಂದೆ, ಮೀಡಿಯಾ ಮುಂದೆ ಹೇಳ್ತಾರೆ, ನಾವು ಅವ್ರು ನಮ್ಗೆ ಯಾರ ಜೊತೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಯಾರು ಅಂತಾನೆ ಗೊತ್ತಿಲ್ಲ ಅಂತ. ಬಟ್ 1 by 1 ಎನ್ಕ್ವೈರಿ ಸ್ಟಾರ್ಟ್ ಆಗ್ತಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದೇ ಹುಡುಗನ ಜೊತೆ ಹೋಗಿರ್ತಾಳೆ ಅಂತ. ಆ ಹುಡುಗನ್ನ ಕರೆಸ್ತಾರೆ, ಆ ಹುಡುಗಿ ಜೊತೆಗೆ ಓಡೋಗಿರೋ ಹುಡುಗಿನೂ ಕರೆಸ್ತಾರೆ. ಆ್ಯಸ್ ಯೂಶುವಲ್ ಹೋಸ್ಟ್ ಹುಡುಗಿ ಕಡಿಮೆ ಏಜ್ ಆಗಿರೋದ್ರಿಂದ ಹುಡುಗಿಗೆ ಕನ್ವಿನ್ಸ್ ಮಾಡ್ತಾ ಇರ್ತಾರೆ, ಹೋಗಮ್ಮ, ಹೋಗಿ ನಿಮ್ಮ ತಂದೆ ತಾಯಿ ಮನೇಲೇ ಇರು, ಆಫ್ಟರ್ ಸರ್ಟನ್ ಏಜ್ ನೀವು ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಒಪ್ಸಿ ನೀವು ಮದುವೆ ಆಗಿ ಅಂತ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಎಷ್ಟೇ ಏನೇ ಹೇಳಿದ್ರು ಆ ಹುಡುಗಿ ಕನ್ವಿನ್ಸ್ ಆಗಲ್ಲ. ನೀವು ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರ್ತಾಳೆ, ನಾನು ಯಾವುದೇ ಕಾರಣಕ್ಕೂ ಮನೆಗೆ ಹೋಗಲ್ಲ, ನಮ್ಮಪ್ಪ ಮನೆಗೆ ನಾನು ಹೋಗಲ್ಲ. ಹಿಂಗೆ ವಿಚಾರಿಸ್ತಾ ಒಂದು ಆ ಹುಡುಗಿ ಹೇಳ್ತಾ ಇರ್ತಾರೆ, ಅವ್ರ ತಂದೆ ಕುಡ್ಕೊಂಬಂದ್ರೆ ಸ್ವಲ್ಪ ಸರಿಯಾಗಿ ವರ್ತಿಸಲ್ಲ, ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ, ಆಮೇಲೆ ಅವರು ಸರಿ ಇಲ್ಲ, ತುಂಬ ಕೋಪ ಅಂತ. ಹೋಸ್ಟ್ ಕೂಡ ಹೇಳ್ತಾ ಇರ್ತಾರೆ, ಯೂಶ್ವಲಿ ತಂದೆ ತಾಯಿ ಅಂದರೆ ಹಂಗೆ ಮಾಡ್ತಾರೆ, ಕೋಪದಲ್ಲಿ ಒಂದು ಮಾತು ಬೈತಾರೆ, ಹೊಡಿತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡು ಮನೆಯಿಂದ ಹೊರಗಡೆ ಬರೋದು ತುಂಬ ಕೆಟ್ಟದು. ವಯಸ್ಸಲ್ದಿರೋ ವಯಸ್ಸಲ್ಲಿ ಹೊರಗಡೆ ಬಂದರೆ ಅದು ಚೆನ್ನಾಗಿರಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಹುಡುಗಿ ಮಾತ್ರ ಒಂದೇ ಸ್ಟ್ಯಾಂಡಲ್ಲಿ ನಿಂತಿರ್ತಾಳೆ, ನಾನಂತೂ ಮನೆಗೆ ಹೋಗಲ್ಲ ಅಂತ. ಹಿಂಗೆ ಎನ್ಕ್ವೈರಿ ಮಾಡಬೇಕಾದ್ರೆ ಒಂದು ವಿಷಯ ಹೊರಗಡೆ ಬರುತ್ತೆ, ನಮ್ಮಪ್ಪ ಕೊಲೆ ಕೂಡ ಮಾಡಿದ್ದಾರೆ, ಹಿಂಗೆ ಮಾಡಿ 3 ಜನನ ಸಾಯಿಸಿದ್ದಾರೆ ಅಂತ. என்ன செஞ்சு முடிச்சதுக்கு அப்புறம் அவங்கள கொலை பண்ணி முடிச்சதுக்கு கொலை செஞ்சு அவங்களுக்கு 3 பேருக்கும் நம்ம தமிழ்நாட்டுல தான் இருக்கிறோமா? என்னது கிரைம் ஸ்டோரி மாதிரி சொல்லிட்டு இருக்கீங்க? ಎಲ್ಲರೂ ಶಾಕ್ ಆಗ್ತಾರೆ. ಹೋಸ್ಟ್ ಇನ್ನೊಂದ್ಸರಿ ಏನಾಯ್ತು ಏನೇನು ಅಂತ ಕೇಳ್ತಾರೆ, ಅದನ್ನೇ ಹೇಳ್ತಾಳೆ, ನಮ್ಮಪ್ಪ 3 ಜನನ ಕೊಂದಿದ್ದಾರೆ. ಇದನ್ನ ಕೇಳಿದಾಗ ಹೋಸ್ಟ್ ಅವ್ರ ತಂದೆ ತಾಯಿನ ಕರೆಸಿ ಕೇಳ್ತಾರೆ, ಹಿಂಗೆಲ್ಲ ಮಾಡ್ದಂತೆ ಹೌದಾ ಅಂದರೆ, ಇಲ್ಲ ಅದೆಲ್ಲ ಏನಿಲ್ಲ, ಮಕ್ಕಳನ್ನ ಎದುರ್ಸಕ್ಕೆ ನಾವು ಹಂಗೆ ಹೇಳಿರ್ತೀವಿ ಹೊರ್ತು ನಮ್ಮ ದಾರಿಯಿಂದ ದಾಟ್ ಹೋಗ್ಬಾರ್ದು ಅಂತ ಹಂಗೆ ಹೇಳಿರ್ತೀವಿ ಹೊರ್ತು ಹೇಳಿದ್ದೆಲ್ಲ ನಿಜ ಆಗತ್ತಾ? ಅವಳು ಓಡೋಗಿದ್ದಾಳೆ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ಇಲ್ಲದೆ ಹೋಗಿರೋ ಹೂವಪೋಹ ಎಲ್ಲ ಹಬ್ಬಿಸಿ ನಮ್ಮನ್ನ ಕೆಟ್ಟವ್ರು ಮಾಡ್ತಾರೆ ಅಂತ ತುಂಬ ಇನ್ನೋಸೆಂಟ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ಈ ವಿಷಯಗಳೆಲ್ಲ ಹೊರಗಡೆ ಬರ್ತಾ ಇದ್ದಂಗೆ ಅವ್ರ ತಂದೆ ಸ್ವಲ್ಪ ಕೂಲಾಗಿ ಒಪ್ಕೊಳ್ತಾನೆ. ಹುಡುಗಿ ಅವ್ರ ಮನೇಲೇ ಇದ್ದು ಸ್ಟಡೀಸ್ ಮಾಡಿ 2 years ಅವಳಿಗೆ ಮೇಜರ್ ಆದಮೇಲೆ ಮದುವೆ ಮಾಡಿಸೋ ಥರ ಒಪ್ಕೊತಾರೆ. ಆಮೇಲೆ ಆ ಹುಡುಗನ್ನೆಲ್ಲ ತಪ್ಕೊಂಡು ಬ್ಲೆಸ್ಸಿಂಗ್ಸ್ ಎಲ್ಲ ಮಾಡಿ ಕಳಿಸ್ತಾನೆ. 4 ದಿನ ಸುಮ್ಮನೆ ಇರ್ತಾರೆ. ಈ ಎಪಿಸೋಡ್ ಹೇರಾಗಕ್ಕಿಂತ ಮುಂಚೆ TV ಅವರು ಒಂದು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆ ಹುಡುಗಿ ಹೇಳಿದ್ದ ಹೆಸರು, ಊರಿನ ಜಾಗಕ್ಕೆ ಹೋಗಿ ನೋಡ್ತಾರೆ. ಆ ಊರಲ್ಲಿ ಲವ್ ಮಾಡಿ ಓಡೋಗಿರ್ತಾರೆ, ಅವ್ರದ್ದು ಸೇಮ್ ಕೇಸ್, ಲವ್ ಮಾಡಿ ಓಡೋಗಿರ್ತಾರೆ. ಆ ಹುಡುಗ 3-4 ವರ್ಷದಿಂದ ಕಾಣಿಸ್ತಾನೆ ಇರಲ್ಲ. ಎನ್ಕ್ವೈರಿ ಮಾಡಿ ನೋಡಿದಾಗ ಏನೋ ಸಸ್ಪಿಷಿಯಸ್ ಆಗಿ ಕಾಣಿಸ್ತು, ಇದೆಲ್ಲ ನಿಜ ಇರ್ಬೋದೇನೋ ಅಂತ. ನೆಕ್ಸ್ಟ್ ಸ್ಟೆಪ್ ಅವ್ರಿಗೆ ಹೋಗೋಕ್ಕಾಗ್ದಿರಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದನ್ನು ಫೈಲ್ ಮಾಡ್ತಾರೆ. ಈ ಫೈಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಪೊಲೀಸ್ ಅವ್ರಿಗೆ ಅಲ್ಲಿ ಹೋಗಿ ಅವ್ರು ಆ ಹುಡುಗಿನ ಕರ್ಸ್ಕೊಂಡು, ಯಾರು ಮುರುಗನ್ ಅವರ ಮಗಳನ್ನ ಕರ್ಸ್ಕೊಂಡು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಅವ್ರು ಹೇಳಿದ ಜಾಗನ ಇದನ್ನೆಲ್ಲ ಅಗದ್ ನೋಡಿದಾಗ 10 feet ಕೆಳಗಡೆ 2 ಸ್ಕೆಲಿಟನ್ ಸಿಗತ್ತೆ. ಊರು, ನೇಷನ್, ತಮಿಳ್ನಾಡು ಸುತ್ತಮುತ್ತ ಇರೋರೆಲ್ಲರೂ ಶಾಕ್ ಆಗ್ತಾರೆ, ಈ ರಿಯಾಲಿಟಿ ಶೋ ಟರ್ನ್ ಆಗಿ ಕ್ರೈಮ್ ಸ್ಟೋರಿ ಆಯ್ತಲ್ಲ ಅಂತ. ಸೊ ಹೀಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಹೊರಗಡೆ ಬಂದಿದ್ದ ವಿಚಾರ ಏನಂದರೆ, 4 ವರ್ಷದ ಕೆಳಗಡೆ ಈ ಮುರುಗನ್ ಅನ್ನೋನು ಶೇಖರ್ ಅನ್ನೋರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಫರ್ನಿಚರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಶೇಖರ್ ಮಗಳು ಕೂಡ ಅಲ್ಲೇ ಅವ್ರ ಜೊತೆಲೇ ವರ್ಕ್ ಮಾಡ್ತಾ ಇರ್ತಾಳೆ.
ಈ ಮುರುಗನ್ ಶೇಖರ್ ಮಗಳು ಲಾವಣ್ಯ ಅನ್ನೋರ ಜೊತೆ ಬೇರೆ ಥರ ರಿಲೇಷನ್ಶಿಪ್ ಅಲ್ಲೇ ಇರ್ತಾನೆ. ಇದೆಲ್ಲ ಹೋಗ್ತಾ ಹೋಗ್ತಾ ಇದು ತುಂಬ ಅವ್ಳಿಗೆ ಅಪೋಸ್ ಮಾಡೋದು ಇಲ್ಲ, ಕೆಲವೊಂದೇನೋ ಒಂದು ನಡೆದಿದೆ. ಆಮೇಲೆ ಆ ಹುಡುಗಿ ಒಂದು ಹುಡುಗನ್ನ ಇಷ್ಟಪಡ್ತಾಳೆ. ಆ ಹುಡುಗನ ಹೆಸರು ಸಿಲಂಬರಸನ್ ಆಗಿರುತ್ತೆ. ಆ ಹುಡುಗನ ಇಷ್ಟಪಟ್ಟಾಗ ಇವರಿಬ್ಬರು ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಇದೇ ಮುರುಗನ್ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ, ಬಂದು ನಮ್ಮ ಮನೇಲೇ ಇರಿ ಅಂತ 4 to 5 months ಅವ್ರಿಗೆ ಎಲ್ಲ ಥರ ಹೆಲ್ಪ್ ಮಾಡ್ತಾನೆ. ಅವ್ರು ಬಂದು ಇರೋ ಥರ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾನೆ. ಓಡೋಗಿದ್ದ ಹುಡುಗಿ ತಂದೆ ಶೇಖರ್ಗೆ ಹುಡುಗಿ ಮೇಲೆ ತುಂಬಾ ಕೋಪ ಇರುತ್ತೆ. ಯಾಕಂದರೆ ಓಡೋಗ್ಬೇಕಾದ್ರೆ ಸ್ವಲ್ಪ ಗೋಲ್ಡ್ ಮನಿ ಎಲ್ಲ ತೊಗೊಂಡೋಗಿರ್ತಾಳೆ. ಅವರ ನೆಕ್ಸ್ಟ್ ಫ್ಯೂಚರ್ ಲೈಫಿಗೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ತೊಗೊಂಡೋಗಿರ್ತಾರೆ. ಇದೊಂದು ವಿಚಾರ ಅವನ ಹತ್ರ ಹೇಳ್ತಾನೆ ಇರ್ತಾನೆ. ಅವ್ನು ಸಪೋರ್ಟ್ ಮಾಡ್ತಾರೋ ವಿಷಯ ಕೂಡ ಗೊತ್ತಿರುತ್ತೆ. ಸ್ವಲ್ಪ ದಿನಗಳ ನಂತರ ಮದುವೆ ಆಗಿದ್ದ ಯಂಗ್ ಕಪಲ್ಸ್ಗೆ ಹಸ್ಬೆಂಡ್ಗೆ ಸ್ವಲ್ಪ ಯಾಕೋ ಡೌಟ್ಸ್ ಬರುತ್ತೆ. ಯಾಕಿದು ಏನಿದು ಇವ್ರಿಗೆ ಏನಾದ್ರು ಕನೆಕ್ಷನ್ಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಸ್ವಲ್ಪ ಅವ್ನು ಡೆಪ್ತಾಗಿ ಹೋಗಿ ನೋಡಿದಾಗ ಅವ್ರ ವೈಫಿಗೆ ಮುರುಗನ್ಗೆ ಬೇರೆ ಥರ ಪಾಸ್ಟ್ ರಿಲೇಷನ್ಶಿಪ್ ಇದ್ದಿದ್ದು ಕನ್ಫರ್ಮ್ ಆಗುತ್ತೆ. ಅವನಿಗೆ ಅವಳ ಮೇಲೆ ತುಂಬ ಕೋಪ ಬಂದು ಶೇಖರ್ಗೂ ಈ ವಿಷಯ ಗೊತ್ತಾಗತ್ತೆ. ಮುರುಗನ್ಗೆ ಶೇಖರ್ ಮಗಳಿಗೆ ಬೇರೆ ಥರ ರಿಲೇಷನ್ಶಿಪ್ ಇತ್ತು ಪಾಸ್ಟಲ್ಲಿ ಅಂತ ಗೊತ್ತಾಗತ್ತೆ. ಈ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾನೆ ಶೇಖರ್ ಮುರುಗನ್ ಹತ್ರ. ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ಶೇಖರ್ ಕೋಪದಲ್ಲಿ ಬಂದು ಇವನಿಗೆ ಹೊಡಿಯೋಕ್ಕೋ ಇಲ್ಲ ಅಥವಾ ಏನೋ ಮಾಡೋಕ್ಕೊಂದು ಬರ್ತಾನೆ. ಬಟ್ ಇವನು ಸ್ವಲ್ಪ ಓವರ್ ಡೋಸ್ ಆಗಿರ್ತಾನೆ, ಅವನಿಗೆ ಶಕ್ತಿ ಇರಲ್ಲ. ಮುರುಗನ್ ಶೇಖರ್ನ ಸಾಯಿಸ್ತಾನೆ. ಶೇಖರ್ನ ಸಾಯಿಸಿ ಅಲ್ಲೇ ಪಕ್ಕದಲ್ಲಿರೋ ಬಾವಿಯಲ್ಲಿ ಹೂತಾಕ್ತಾನೆ. ಸ್ವಲ್ಪ ದಿನಗಳ ನಂತರ ಹೀಗೆ ಆಗ್ತಾ ಇರುತ್ತೆ. ಗಂಡನಿಗೂ ಗೊತ್ತಾಗತ್ತೆ ಇವರಿಬ್ಬರ ಮಧ್ಯೆ ಏನೋ ಬೇರೆ ರಿಲೇಷನ್ಶಿಪ್ ಇದೆ ಅಂತ. ಸೊ ಇದನ್ನು ಕ್ವೆಶ್ಚನ್ ಮಾಡ್ತಾನೆ. ಆಮೇಲೆ ಗಂಡನೇ ಸಿಲಂಬರಸನ್ನೇ ಮುರುಗನ್ಗೆ ಸಪೋರ್ಟ್ ಮಾಡ್ತಾನೆ ಅವ್ರ ಹೆಂಡತಿನ ಕೊಲ್ಲಕ್ಕೆ. ಇವರಿಬ್ಬರೂ ಸೇರಿ ಲಾವಣ್ಯನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ 10 feet ಅಗೆದು ಅಲ್ಲಿ ಹೂತಾಕ್ತಾರೆ. ಈ ವಿಷಯ ಡೇ ಬೈ ಡೇ ಹೋಗ್ತಾ ಹೋಗ್ತಾ ಮುರುಗನ್ಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇವನಿಗೆಲ್ಲ ಗೊತ್ತು. ಅವ್ರ ತಂದೆನ ಸಾಯಿಸಿರೋ ವಿಚಾರನೂ ಗೊತ್ತಿರುತ್ತೆ, ಅವ್ರ ಹೆಂಡತಿಗೆ ಸಾಯಿಸಿರೋ ವಿಚಾರನೂ ಗೊತ್ತಿರುತ್ತೆ. ಮುಂದೊಂದು ದಿನ ನನ್ನ ರೆಪ್ಯುಟೇಷನ್ಗೆ ಆರೆಲ್ಸ್ ನನಗೆ ಥ್ರೆಟನ್ ಆಗ್ಬೋದು ಇವನು ಇನ್ ಎನಿ ಅದರ್ ವೇಸ್ ಅಂತ ಅವನ್ನ ಕೊಲೆ ಮಾಡೋಕ್ಕೆ ಡಿಸೈಡ್ ಮಾಡ್ತಾನೆ. ಅವನ್ನ ಕರೆಸ್ತಾನೆ, ಆ್ಯಸ್ ಯೂಶುವಲ್ ಪಾರ್ಟಿ ಥರ ಕರೆಸ್ತಾನೆ. ಅವನೊಬ್ಬನ ಕೈಯಲ್ಲೇ ಸಿಲಂಬರಸನ್ ಸಾಯಿಸೋಕ್ಕಾಗಲ್ಲ ಅಂತ ಮುರುಗನ್ ಅವ್ರ ತಮ್ಮಂದಿರ ಹೆಲ್ಪ್ ತಗೋತಾನೆ. ಎಲ್ಲರನ್ನ ಇನ್ವೈಟ್ ಮಾಡಿ ಅವನ್ನ ಸ್ವಲ್ಪ ಓವರಾಗಿ ಕೂಡಿಸಿ ಅವನು ಸಾಯಿಸ್ತಾರೆ. ಸೇಮ್ ಲಾವಣ್ಯನ ಎಲ್ಲಿ ಹೂತಾಕ್ತಿದ್ರೋ ಅದೇ ಜಾಗಕ್ಕೆ ಅದೇ 10 feet ಅಗೆದು ಇವನನ್ನು ಹೂತಾಕ್ತಾರೆ. ಇದಾಗಿದ್ದು ಸ್ವಲ್ಪ ದಿನಕ್ಕೆ ಶೇಖರ್ ಹೆಂಡತಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಈ ಥರ ಕಾಣಿಸ್ತಾ ಇಲ್ಲ ತುಂಬ ತಿಂಗಳಿಂದ ಅಂತ. ಇದನ್ನು ಸ್ಟೇಷನಲ್ಲೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ದೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲೂ ಏನು ಕ್ಲೂಸ್ ಸಿಗಲ್ಲ, ಹಾಗೆ ಆಗುತ್ತೆ. ಬಟ್ ವಿಷಯ ಏನಂದರೆ ಇದು ಎಲ್ಲಿ ಮುಚ್ಚಿಟ್ಟಿದ್ನೋ ಅದು ಬೇರೆ ರೀತಿಯಲ್ಲಿ ಹೊರಗಡೆ ಬಂತು. ಆ TV ಶೋಸಲ್ಲಿ ಅವ್ರ ಮಗಳು ಇದನ್ನು ಹೊರಗಡೆ ಇಡ್ತಾಳೆ. ಅವಳಿಗೆ ನಡೀತಾ ಇರೋ ಈ ಟಾರ್ಚರ್ಸ್ನೆಲ್ಲ ಹೊರಗಡೆ ಇಡ್ತಾಳೆ. ಅವ್ರ ತಂದೆ ಅದೇ ಜಾಗಕ್ಕೆ ಇವಳನ್ನ ಕರ್ಕೊಂಡೋಗಿ, ನೀನೇನಾದರೂ ನನ್ನ ಮಾತನ್ನು ಮೀರಿ ನೀನೇನಾದರೂ ಇಷ್ಟಪಟ್ಟಿರೋನ ಜೊತೆ ಮದುವೆ ಆದರೆ ನಿನ್ನನ್ನು ಕೊಚ್ಚಿ ಸಾಯಿಸಿ ಇದೇ ಥರ ಮಣ್ಣು ಮಾಡಿಬಿಡ್ತೀನಿ ಇದೇ ಜಾಗದಲ್ಲಿ ಅಂತ ಹೆದರಿಸಿರ್ತಾನೆ. ಅದನ್ನು ಹೇಳೋ ಬರದಲ್ಲಿ ಹುಡುಗಿ ಇರೋ ನಿಜನ ಧೈರ್ಯವಾಗಿ ಆ ಚಾನಲ್ ಮುಂದೆ ಹೋಸ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾಳೆ. ಇದನ್ನು ಹೇಳಿದಾಗ ಈ ಚಾನೆಲ್ ಅವರು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿರ್ತಾರಲ್ವ, ಅದೆಲ್ಲ ಸತ್ಯ ಅಂತ ಗೊತ್ತಾಗತ್ತೆ. ಮತ್ತು ಈ ಕೇಸ್ ರಿಓಪನ್ ಆಗುತ್ತೆ. ಮಿಸ್ಸಿಂಗ್ ಪರ್ಸನ್ಸ್ನೆಲ್ಲ ಹುಡ್ಕೋ ಕೇಸಲ್ಲಿ ಬಂದು ಅದೇ ಜಾಗಕ್ಕೆ ಬಂದು ಡಿಗ್ ಮಾಡ್ತಾರೆ. ಎಲ್ಲ ಸಿಗತ್ತೆ, ಮೂಳೆಗಳು, ಈ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಎನ್ಕ್ವೈರಿ ಮಾಡಿ ಚೆಕ್ ಮಾಡಿದ್ರೆ ಆ ಹುಡುಗಿ ಹೇಳಿರೋದು ನಿಜ ಆಗಿ. ಈ ಕೇಸ್ ಹಂಗೆ 8 years ಟ್ರಯಲ್ ಹೋಗುತ್ತೆ. ಫೈನಲಿ ಆಫ್ಟರ್ 12 years ಆಫ್ ಮರ್ಡರ್ ಕೋರ್ಟ್ ಅವನು ಕೊಡಬೇಕಾಗಿರೋ ಶಿಕ್ಷೆ ಕೊಡುತ್ತೆ. ಸೊ ದಿಸ್ ವಾಸ್ ದ ಕೇಸ್. ಕರ್ಮ ಎಲ್ಲಿದ್ರು ಏನೇ ತಪ್ಪು ಮಾಡಿದ್ರು ಬಿಡಲ್ಲ ಅಂತ. ಇವನು ಎಷ್ಟು ಮುಚ್ಚಿಕ್ತಿದ್ರು ಸತ್ಯಾಂಶ ಯಾವತ್ತಿದ್ರು ಹೊರಗಡೆ ಬಂದೇ ಬರುತ್ತೆ ಅನ್ನೋದಕ್ಕೆ ದಿಸ್ ವಾಸ್ ದ ಬೆಸ್ಟ್ ಎಕ್ಸಾಂಪಲ್. 2000